ರಿಕ್ಕಿ ರೈ ಮೇಲಿನ ಫೈರಿಂಗ್ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗುತ್ತಾ ಹೋಗುತ್ತಾ ಇದೆ. ಯಾವುದರ ವಾಸನೆ ಇಲ್ಲಿ ಬಡಿತಾ ಇದೆ? ಹಳೆ ವೈಷಮ್ಯನ ಅಥವಾ ಕೌಟುಂಬಿಕ ಕಲಹನ, ಆಸ್ತಿ ವ್ಯಾಜ್ಯನ ಇಲ್ಲಿ? ಹೀಗೆ ನಾನಾ ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ ರಿಕ್ಕಿ ರೈ ಮೇಲಿನ ಈ ಗುಂಡಿನ ದಾಳಿ ಪ್ರಕರಣ. ಇಡೀ ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದರೆ ಮುತ್ತಪ್ಪ ರೈ ಮಾಜಿ ಭೂಗತ ದೊರೆ ಏನಿದ್ದಾರೆ ಅವರಿದ್ದಾಗಲೂ ಕೂಡ ಅವ್ರ ಮೇಲೆ ಸಾಕಷ್ಟು ಇಂತಹ ದಾಳಿಗಳಾಗಿದ್ವು. ಒಂದೇ ಸಲ 5 ಗುಂಡುಗಳು ಅವರ ದೇಹಕ್ಕೆ ಹೊಕ್ಕಿದ್ವು. ಆಗ ಅವರು ಬಚಾವಾಗಿದ್ದರು. ಹಲವರ ಕಣ್ಣು ಅವ್ರ ಮೇಲಿತ್ತು. ಆದರೆ ಈಗ ಅವರ ಮರಣದ ನಂತರ ಅವರ ಮಕ್ಕಳನ್ನು ಕೂಡ ಟಾರ್ಗೆಟ್ ಮಾಡಲಾಗ್ತಿದೆಯಾ? ಯಾಕಂತ ಹೇಳಿದ್ರೆ ರಾಕಿ ಮತ್ತು ರಿಕ್ಕಿ ಏನಿದ್ದಾರೆ ಇಬ್ಬರೂ ಕೂಡ ಭಾರೀ ಭದ್ರತೆಯಲ್ಲಿ ಎಲ್ಲ ಕಡೆಗಳಲ್ಲೂ ಹೋಗಿ ಬರ್ತಾ ಇದ್ದರು. ಈಗ ನಿನ್ನೆ ನಡೆದಂತಹ ಒಂದು ದಾಳಿ ಏನಿದೆ ಅವರ ಮೇಲೆ, ಇದು ನಾನಾ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಸಾವಿರಾರು ಕೋಟಿ ಆಸ್ತಿಯ ಒಡೆಯಾಗಿದ್ರು ಮುತ್ತಪ್ಪ ರೈ. ಅವರು ಸಾಯೋದಕ್ಕಿಂತ ಮುಂಚೆ ವಿಲ್ಲನ್ನು ಬರೆದಿದ್ರು. ಆಸ್ತಿ ಸಮಪಾಲು ಮಾಡಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬರ್ತಾ ಇತ್ತು. ಈಗ ಅದೇ ಕಾರಣ ಆಯಿತಾ ಇವರ ಕೊಲೆಯ ಸ್ಕೆಚ್ಗೆ ಅನ್ನೋದು. ಇನ್ನೊಂದು ಕಡೆ ಮೈಸೂರಿನಲ್ಲಿ ಬ್ಯಾಂಕ್ಗೆ ಮಹಿಳೆಯೊಬ್ಬರಿಗೆ ವಂಚನೆಯನ್ನು ಮಾಡಿದಂತಹ ಒಂದು ಘಟನೆ ನಡೆದಿದೆ. ಅಲ್ಲಿ ಕೋಟಿ ವಂಚನೆ ಮಾಡಿರುವಂತಹ ಪ್ರಕರಣ ಬಯಲಿಗೆ ಬಂದಿದೆ. ಅದರ ಜೊತೆಗೆ ಬೆಳಗಾವಿಯಲ್ಲಿ ಘಟಪ್ರಭಾ ಎಡದಂಡೆ ಕಾಲುವೆಗೆ ನೀರು ಹರಿದು ಹೋಗ್ತಾ ಇಲ್ಲ. ಅಂದರೆ ಕೊನೆಯ ಗ್ರಾಮಗಳಿರ್ತಾವಲ್ಲ, ಕಾಲುವೆಯ ಕೊನೆಯ ಗ್ರಾಮಗಳು, ಅಲ್ಲೂ ಕೂಡ ಸರಿಯಾದ ಪ್ರಮಾಣದಲ್ಲಿ ನೀರು ಬರ್ತಾ ಇಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಮೊದಲ ಸುದ್ದಿಗೆ ಹೋಗ್ತಾ ಇದ್ದೀವಿ ನಾವು. ರಿಕ್ಕಿ ರೈ ಮೇಲಿನ ಫೈರಿಂಗು. ಅದಕ್ಕಿಂತ ಮುಂಚೆ ನಮ್ಮ ವರದಿಗಾರನ ನಾನು ಸ್ವಾಗತ ಮಾಡ್ತೀನಿ, ಸಂತೋಷ್ ಪಟೇಲ್, ಹಾಗೆ ಶ್ರೀಧರ್ ಕೊಟಾರಗಸ್ತಿ, ಹಾಗೆ ಪುನೀತ್ ಹೊಸರಾಮನಹಳ್ಳಿ. ವೆಲ್ಕಮ್ ನಿಮಗೆ ಲೈವ್ ಕರ್ನಾಟಕಕ್ಕೆ. ಮೊದಲ ಸುದ್ದಿ ಹತ್ತ ಹೋಗ್ತೀನಿ ಈಗ, ಅದಾದ ಮೇಲೆ ಲೈವ್ ತಗೊಳ್ಳೋಣ. ರಿಕ್ಕಿ ರೈ ಮೇಲಿನ ಫೈರಿಂಗ್ಗೆ ಸಂಬಂಧಪಟ್ಟಂತೆ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗುತ್ತಾ ಹೋಗ್ತಾ ಇದೆ. ನೋಡಿ, ಈಗ ಬಿಡದಿ ಠಾಣೆಗೆ ವ್ಯಕ್ತಿಯೊಬ್ಬನನ್ನ ಪೊಲೀಸರು ಕರೆ ತಂದಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಿಂದ ವ್ಯಕ್ತಿಯನ್ನ ಕರೆ ತಂದು ವಿಚಾರಣೆ ನಡೆಸ್ತಾ ಇದ್ದಾರೆ. ರಾತ್ರಿ ಬಿಡದಿಯ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿದ್ದ ಆ ವ್ಯಕ್ತಿ. ಹಾಗಾದರೆ ಯಾರು ಆ ವ್ಯಕ್ತಿ? ಘಟನೆ ನಡೆದ ತಕ್ಷಣವೇ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದ ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಠಾಣೆಗೆ ಕರೆತಂದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ರಿಕ್ಕಿ ರೈ ಮೇಲಿನ ಫೈರಿಂಗ್ ಕೇಸ್ಗೆ ಇದು ಬಿಗ್ ಟ್ವಿಸ್ಟ್ ಅಂತ ಹೇಳ್ಬೋದು. ಯಾರು ಆ ಅನಾಮಧೇಯ ವ್ಯಕ್ತಿ? ಪರಿಚಿತನ, ಅಪರಿಚಿತನ, ಅಥವಾ ಇವನೇ ಏನಾದರೂ ಡೀಲ್ ಮುಗಿಸಿದ್ನಾ? ಶಾರ್ಪ್ ಶೂಟರಾ ಅಥವಾ ಅವ್ರ ಕಡೆಯವನಾ? ಆಸ್ಪತ್ರೆಗೆ ಯಾಕೆ ಭೇಟಿ ಕೊಟ್ಟ ಇವನು? ಬದುಕಿದ್ದಾರಾ ಅಥವಾ ಏನಾದರೂ ಆಗಿದೆಯಾ ಅನ್ನೋದನ್ನು ನೋಡಿ ಆ ಗ್ಯಾಂಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅಂತ ಆ ವ್ಯಕ್ತಿ ಬಂದಿದ್ನ. ಈಗ ಠಾಣೆಗೆ ಕರೆತಂದು ಪೊಲೀಸರು ಆತನನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ. ಆ ವ್ಯಕ್ತಿಯ ಮೇಲೆ ಅನುಮಾನ ಬಂದಂತಹ ಸಂದರ್ಭದಲ್ಲಿ, ಯಾಕಂತ ಹೇಳಿದ್ರೆ ಈಗ ರಿಕ್ಕಿ ರೈ ನೋಡಲಿಕ್ಕೆ ಸಹಜವಾಗಿ ಅವರ ಪರಿಚಯಸ್ಥರು ಬರ್ತಾ ಇದ್ದಾರೆ, ಅವ್ರ ಪರ ವಕೀಲರು ಬರ್ತಾ ಇದ್ದಾರೆ. ಈಗ ಈತ ಆಸ್ಪತ್ರೆಗೆ ಯಾಕೆ ಬಂದ? ಯಾರು ಇವನು? ಅವರ ಸಂಬಂಧ ಆಗಿದ್ರೆ ಗೊತ್ತಾಗ್ತಾ ಇತ್ತು ಅಲ್ಲೇನೆ, ಯಾಕಂದರೆ ಅವ್ರ ಸಂಬಂಧಿಗಳು ಕೂಡ ಆಸ್ಪತ್ರೆಯಲ್ಲಿ ಇದ್ದರು. ಈಗ ಆ ವ್ಯಕ್ತಿ ಯಾರು ಅನ್ನೋದನ್ನು ಪೊಲೀಸರು ಪತ್ತೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ಮುತ್ತಪ್ಪ ರೈ ಅವರು ಸತ್ತ ಮೇಲೆ ಅವರ ಮಕ್ಕಳ ಮೇಲೂ ಕೂಡ ಈಗ ಕೆಲವರ ಭೂಗತ ಪಾತಕಿಗಳ ಕಣ್ಣಿದೆ. ಮತ್ತು ಆಸ್ತಿ ವಿಚಾರಕ್ಕೆ ಆವಾಗ ಕೋರ್ಟ್ನಲ್ಲೂ ಕೂಡ ವ್ಯಾಜ್ಯ ನಡೀತಾ ಇತ್ತು. ಎರಡನೇ ಪತ್ನಿ, ಮೊದಲ ಪತ್ನಿಯ ಮಕ್ಕಳು ಈ ರಿಕ್ಕಿ ಹಾಗೆ ರಾಕಿ ಏನಿದ್ದಾರೆ, ಇವರಿಬ್ಬರ ಮಧ್ಯೆ ಕೂಡ ಆಗಾಗ ಜಗಳಗಳು ನಡೀತಾ ಇತ್ತು. ಸಾವಿರಾರು ಕೋಟಿ ಆಸ್ತಿ ವಿಲ್ ಬರೆದಿಟ್ಟಿದ್ರು ಮುತ್ತಪ್ಪ ರೈ. ಆದರೆ ಈಗ ಅದೇ ಆಸ್ತಿ ವಿಚಾರಕ್ಕೆ ರಿಕ್ಕಿ ರೈ ಮೇಲೆ ಫೈರಿಂಗ್ ನಡೆದಿದೆ ಅನ್ನುವಂತಹ ಅನುಮಾನಗಳು ಕೂಡ ಕಾಡ್ತಾ ಇದ್ದಾವೆ. ಇದರ ಹೊರತಾಗಿ ಮತ್ತೊಬ್ಬ ಡಾನ್ ಏನಾದರೂ ಇದರಲ್ಲಿ ಸ್ಕೆಚ್ ಹಾಕಿದ್ನ? ಹಾಗಾದರೆ ಯಾಕಂದರೆ ಮುತ್ತಪ್ಪ ರೈಗೂ ಕೆಲವು ಭೂಗತ ಪಾತಕಿಗಳ ಮಕ್ಕಳೇನಿದ್ದಾರೆ, ಅಂದರೆ ಇವ್ರ ಕಡೆಯಿಂದ ಕೊಲ್ಲಲ್ಪಟ್ಟಂಥವ್ರು, ಅವ್ರ ಕುಟುಂಬಸ್ಥರು ಅಥವಾ ಅವ್ರ ಮಕ್ಕಳು ಯಾರಾದರೂ ಇವರ ಮೇಲೆ ಕಣ್ಣಿಟ್ಟಿದ್ದಾರಾ ಏನು ಅನ್ನೋದು ಇನ್ನೂ ಪೊಲೀಸರ ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ಅವ್ರನ್ನ ಇನ್ನೂ ಎನ್ಕ್ವೈರಿ ಮಾಡಬೇಕಾಗಿದೆ, ಅವರಿಂದ ಹೆಚ್ಚಿನ ಮಾಹಿತಿ ಪಡಬೇಕಾಗಿದೆ.
ಜೊತೆಗೆ ಇದರ ಹಿನ್ನೆಲೆಯನ್ನು ನಾವಿನ್ನೂ ಪರಿಶೀಲನೆ ಮಾಡಬೇಕಾಗಿದೆ. ಇದೆಲ್ಲ ನಾವು ಪರಿಶೀಲನೆ ಮಾಡಿದ ನಂತರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತೇವೆ. ಸದ್ಯಕ್ಕೆ ಮೇಲ್ನೋಟಕ್ಕೆ ಒಂದು ರೌಂಡು ಫೈರಿಂಗ್ ಮಾಡಿರೋದು ತಿಳಿದು ಬರ್ತದೆ. ಹಾಗೂ ಏನು ಡ್ರೈವರ್ ಇದ್ದಾರೆ ಅವರು ಡ್ರೈವರಿನ ಮಾಹಿತಿ ಪ್ರಕಾರ ಅವರೂ ಕೇವಲ ಒಂದು ದೊಡ್ಡ ಶಬ್ದ ಕೇಳಿಸ್ತು ಅಂತ ಅವರು ಮಾಹಿತಿ ನೀಡಿದ್ದಾರೆ. ಇನ್ನೂ ಅವ್ರನ್ನ ಎಲ್ಲರನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ನಂತರ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಇನ್ನು ಮೇಲ್ನೋಟಕ್ಕೆ ನೋಡ್ತಿದ್ದಂಥ ಸಂದರ್ಭದಲ್ಲಿ ಇದು ಯಾವುದಾದ್ರೂ ಒಂದು ಶಾರ್ಟ್ ಗನ್ ಯೂಸ್ ಮಾಡಿರೋವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಬಟ್ ನಮ್ಮ FSL ಟೀಮ್ ಅವರೆಲ್ಲ ಬಂದಿದ್ದಾರೆ. ಅವ್ರು ಏನು ಮಾಹಿತಿ ಕೊಡ್ತಾರೆ ಅದರ ಮೇಲೆ ನಾವು ನಂತರದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕಬೇಕಾಗಿದೆ. ಕಾರಲ್ಲಿ ಎಷ್ಟು ಜನ ಇದ್ರು? ರಿಟರ್ನ್ ಫೈರ್ ಏನಾದ್ರು ಆಗಿದೆಯಾ ಅಂತ ಅದ್ರ ಬಗ್ಗೆ ಇನ್ನೂ ನಮಗೆ ಏನೋ ಮಾಹಿತಿ ಇಲ್ಲ. ಬಸವರಾಜು ಗಾಡಿ ಓಡಿಸೋದ್ ಬಿಟ್ರೆ ಬೇರೆ ವ್ಯಾವಹಾರಿಕವಾಗಿ ಅವ್ರಿಗೇನು ಗೊತ್ತಿರೋದಿಲ್ಲ. ಆದ್ರೂ ಕಂಪ್ಲೇಂಟ್ ಅಲ್ಲಿ ಇಂತಿಂತವ್ರು ಇದಾರೆ ಅಂತ ಹೇಳಿ ಇವ್ರ ಕಡೆಯಿಂದ ಕೊಟ್ಟಿದ್ದಾರೆ ಅವರು. ಅದ್ರಲ್ಲಿ ತಪ್ಪಿಲ್ಲ. ಅದಾದ್ಮೇಲೆ ಇವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಮಾಡುವಂತ ಸಮಯದಲ್ಲಿ ನಾವ್ ಏನೇನ್ ಬೇಕೋ ಯಾವ ತರವಾದಂತ ತನಿಖೆ ಪೂರಕವಾದಂತ ಅಂಶಗಳನ್ನ ಅವ್ರ ಕಡೆಯಿಂದ ನಾವು ಪಡ್ಕೊಳ್ತೀವಿ. ಆದ್ರೆ ಪ್ರಥಮ ಏನು ಅಂದ್ರೆ ಇದು ಈ ಆಗಿರ್ತಕ್ಕಂಥ ಇದು ಇದರಿಂದ ಏನಾದ್ರೂ ಇವ್ರ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಾದ್ರೂ ಇನ್ವಾಲ್ವ್ ಆಗಿದ್ದಾರೆ ಇಲ್ವಾ ಅನ್ನುವಂಥದ್ದು ನೋಡುವಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಇವರು ಏನೋ ಸ್ವಲ್ಪ ಒಂದ್ಸಾರಿ ಬಂದ್ರಂತೆ, ಹಾಗೆ ಕಾಂಪೌಂಡ್ ವರ್ಗು ಬಂದು ಪುನಃ ಅದೇನು ಶಬ್ದ ಅಂತಂತೆ ಮತ್ತೆ ವಾಪಸ್ ಹೋಗೋಣ ಅಂತ ವಾಪಸ್ ಹೋದಂತೆ, ಮತ್ತೆ ವಾಪಸ್ ಅಲ್ಲಿದ್ದು ಮತ್ತೆ ವಾಪಸ್ ಬಂದಾಗ ಫೈರಿಂಗ್ ಆದ ಶಬ್ದ ಬಂತಂತೆ. ಅವಾಗ ಹೋದಾಗ ಅದೇನು ಪಟ್ಟಂತ ಅನ್ನುವಂಥ ಶಬ್ದ ಬರಲ್ಲ, ಅದು ಡಮಾರ್ ಅಂತಾನೆ ಬರ್ತದೆ, ಗನ್ ಅಂತಾನೆ ಗೊತ್ತಾಗ್ತದೆ. ಅದು ಮೊದಲನೇ ಫೈರಿಂಗ್. ಅದು ಯಾವ ಕಾರಣಕ್ಕೂ ಅದು ಸುಮ್ನೆ ಅದು ಪಟ್ ಅನ್ನುವಂತ ಶಬ್ದ ಎಲ್ಲೂ ಬರಲ್ಲ. ಅವ್ನು ಯಾವ ಸೈಲೆನ್ಸರ್ ಪಿಕ್ಚರ್ ಎಲ್ಲ ಅಷ್ಟೇನೆ, ಅದು ಏನ್ ಹಾಕೊಂಡ್ರು ಸೈಲೆನ್ಸರ್ ಹಾಕೊಂಡ್ರು ನಾವು ಅವಾಯ್ಡ್ ಮಾಡೋಕ್ ಆಗುದಿಲ್ಲ. ಅದು ಅಲ್ಲ, ಡೆಫಿನೆಟ್ಲಿ ಇದರಲ್ಲಿ ಬ್ಯಾಲಿಸ್ಟಿಕ್ ಎವಿಡೆನ್ಸ್ ತುಂಬಾ ಮಹತ್ವದ್ದು. ಬ್ಯಾಲಿಸ್ಟಿಕ್ ಅಂದ್ರೆ ಯಾವ ಗನ್ ಉಪಯೋಗಿಸಿದ್ರು, ಅದು ಗನ್ ಯಾರಿಗೆ ಸೇರಿದ್ದು, ಮತ್ತೆ ಆ ಗನ್ನಿಂದಾನೇ ಈ ಬುಲೆಟ್ ಏನ್ ರಿಕವರಿ ಆಗತ್ತೆ ಕ್ರೈಮ್ ಸೀನ್ ಅಲ್ಲಿ. ಸೊ ಇದರ ಹೋಲಿಕೆ ನಡೆಯುತ್ತೆ. ಸೊ ಅದರ ಆಧಾರದ ಮೇಲೆ ಆಮೇಲೆ ಇವ್ರ ಗಾಯಗಳೇನಾಗಿದೆ, ಸೊ ಅದು ಒಂದು ಕಂಪ್ಯಾರಿಸನ್ ಬರುತ್ತೆ. ಸೊ ಒಂದು ಯಾವ ಗನ್ನಿಂದ ಆ ಬುಲೆಟ್ ಬಂದಿದೆ, ಆ ಬುಲೆಟ್ ಆ ಕ್ರೈಮ್ಸ್ ನಲ್ಲಿ ರಿಟ್ರೀವ್ ಆಗಿದೆ. ಸೊ ಇದೆಲ್ಲ ಆಧಾರದಲ್ಲಿ ತನಿಖೆ ಮಾಡೋದೇ ಬ್ಯಾಲಿಸ್ಟಿಕ್ ಇನ್ವೆಸ್ಟಿಗೇಷನ್ ಅಂತ ನಾವು ಹೇಳ್ತೇವೆ. ನೋಡಿ, ಇದರಲ್ಲಿ ಈ ಕೇಸ್ ನಲ್ಲಿ ಹೇಳ್ಬೇಕಾದ್ರೆ ನೀವೇ ಹೇಳ್ದಾಗೆ ನೋಡಿ, ಅಲ್ಲಿ ಒಂದು ಕಾರ್ಟ್ರಿಜ್ ರೆಡ್ ಕಲರ್ ಅದೇನು ಕಾರ್ಟ್ರಿಜ್ ಸಿಕ್ಕಿದೆ ನೋಡಿ, ದಟ್ ಈಸ್ ಒನ್. ಅದು ಸ್ಮೂತ್ ಬೋರ್ ವೆಪನ್ ಗೆ ಯೂಸ್ ಮಾಡತಕ್ಕಂತ ಕಾರ್ಟ್ರಿಜ್. ಇನ್ನೊಂದು ಡೋರ್ ನಲ್ಲಿ ಸಿಕ್ಕಿದೆ ನೋಡಿ, ಡೋರ್ ನಲ್ಲಿ ಸಿಕ್ಕಿದೆಲ್ಲ ದಟ್ ಈಸ್ ಡಿಫಾರ್ಮ್ಡ್ ಬುಲೆಟ್. ಡಿಫಾರ್ಮ್ಡ್ ಅಂದ್ರೆ ದಟ್ ಈಸ್